Determine the support reactions of the overhanging beam shown in figure. ಇದು ಓವರ್ಹ್ಯಾಂಗಿಂಗ್ ಬೀಮ್, ಇದು ಸಪೋರ್ಟೆಡ್ ಬೀಮ್, ಇದಿಷ್ಟು ಪೋರ್ಷನ್, ಇದಿಷ್ಟು ಪೋರ್ಷನ್ ಓವರ್ ಹ್ಯಾಂಗಿಂಗ್. ಈ ಬೀಮಿನ ಇದು ಸಪೋರ್ಟು, ಇದು ಸಪೋರ್ಟ್, ಇದು ಹಿಂಜ್ಡ್ ಸಪೋರ್ಟು, ಇದು ರೋಲರ್ ಸಪೋರ್ಟ್. ಈ ಸಪೋರ್ಟ್ಗಳಲ್ಲಿ ಡೆವಲಪ್ ಆಗುವ ರಿಯಾಕ್ಷನ್ ಯಾವಾಗ ಬರುತ್ತೆ? ಈ ಲೋಡಿಂಗ್ ಆಕ್ಷನ್ ಇಂದ ಈ ಸಪೋರ್ಟ್ಗಳಲ್ಲಿ ರಿಯಾಕ್ಷನ್ ಬರುತ್ತೆ. ಆ ರಿಯಾಕ್ಷನ್ಗಳನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಫಸ್ಟ್, ಇದು 6 ಕಿಲೋನ್ಯೂಟನ್ ಅನ್ನ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಗಳಾಗಿ ವಿಭಜಿಸೋಣ. ಹಾರಿಜಾಂಟಲ್ ಕಾಂಪೊನೆಂಟ್ 6 cos 30 ಆಗುತ್ತೆ, ವರ್ಟಿಕಲ್ ಕಾಂಪೊನೆಂಟ್ 6 sin 30 ಆಗುತ್ತೆ. ನೆಕ್ಸ್ಟ್, ಇದು 1 ಕಿಲೋನ್ಯೂಟನ್ ರೆಕ್ಟ್ಯಾಂಗುಲರ್ ಲೋಡಿಂಗು ಇದು 4 ಮೀಟರ್ ಲೆಂತ್ ಮೇಲೆ ಇದೆ. ಇದರ ಏರಿಯಾ ಅಂದ್ರೆ 1 into 4 ಕಿಲೋನ್ಯೂಟನ್ ಆಗುತ್ತೆ. ಅದು ಎಲ್ಲಿ ಆಕ್ಟ್ ಆಗುತ್ತೆ? ಇದು ಈ ಸ್ಟಾರ್ಟಿಂಗ್ ಆಫ್ ದಿ ಲೋಡಿಂಗ್ ಎಲ್ಲಿಂದ ಶುರು ಆಗುತ್ತೆ ಅಲ್ಲಿಂದ ಅರ್ಧದಷ್ಟು ಆ ಲೋಡಿಂಗಿನ ಅರ್ಧ ಲೋಡಿಂಗ್ ಡಿಸ್ಟೆನ್ಸ್ ಮೇಲೆ ಆಗುತ್ತೆ. ಸೊ ಇದು 4 ಮೀಟರ್ ಲೆಂತ್ ಇದೆ ರೆಕ್ಟ್ಯಾಂಗುಲರ್ ಲೋಡಿಂಗು. ಇದು ಸಿಂಗಲ್ ಪಾಯಿಂಟ್ ಲೋಡು 2 ಮೀಟರ್ ಮೇಲೆ ಆಕ್ಟ್ ಆಗುತ್ತೆ. ನೆಕ್ಸ್ಟ್, ಇದು 3 ಕಿಲೋನ್ಯೂಟನ್ ಸಿಂಗಲ್ ಪಾಯಿಂಟ್ ಲೋಡಿಂಗ್ ಇದೆ. ಇದು ಹಿಂಜ್ಡ್ ಸಪೋರ್ಟ್ ಇರೋದ್ರಿಂದ ಒಂದು ಹಾರಿಜಾಂಟಲ್ ರಿಯಾಕ್ಷನ್ ಡೆವಲಪ್ ಆಗುತ್ತೆ ಮತ್ತೆ ಇನ್ನೊಂದು ವರ್ಟಿಕಲ್ ರಿಯಾಕ್ಷನ್ ಡೆವಲಪ್ ಆಗುತ್ತೆ. ಇದು ರೋಲರ್ ಸಪೋರ್ಟ್ ಇರೋದ್ರಿಂದ ಒಂದು ರಿಯಾಕ್ಷನ್ ಮಾತ್ರ ಡೆವಲಪ್ ಆಗುತ್ತೆ. ಈಗ ಎಲ್ಲಾ ಫೋರ್ಸ್ಗಳನ್ನ ಹಾರಿಜಾಂಟಲ್ ರೆಸಲ್ಯೂಷನ್ ಮಾಡೋಣ. ಇದು 6 cos 30 ಬಲಕ್ಕೆ ಟುವರ್ಡ್ಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹೋಗ್ತಿದೆ, ಅದಕ್ಕೋಸ್ಕರ ಪ್ಲಸ್. ಇದು HA ಟುವರ್ಡ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಹೋಗ್ತಿದೆ, ಅದಕ್ಕೋಸ್ಕರ ಮೈನಸ್ HA. ಸೊ ಮೈನಸ್ HA ಪ್ಲಸ್ 6 cos 30 ಈಕ್ವಲ್ ಟು 0. HA ಇಷ್ಟು ಬರುತ್ತೆ. ನೆಕ್ಸ್ಟ್, ವರ್ಟಿಕಲ್ ಫೋರ್ಸ್ಗಳನ್ನ ರಿಸಾಲ್ವ್ ಮಾಡಿ ಈಕ್ವೇಟೆಡ್ ಟು 0 ಮಾಡೋಣ. VA ಮೇಲ್ಗಡೆ ಹೋಗ್ತಿದೆ, VB ಮೇಲ್ಗಡೆ ಹೋಗ್ತಿದೆ. ಕೆಳಗಡೆ ಬರುವ ಫೋರ್ಸ್ಗಳು 6 sin 30, 4 ಕಿಲೋನ್ಯೂಟನ್, 3 ಕಿಲೋನ್ಯೂಟನ್. VA ಪ್ಲಸ್ VB ಮೈನಸ್ 6 sin 30 ಮೈನಸ್ 4 ಮೈನಸ್ 3 ಈಕ್ವಲ್ ಟು 0. VA ಪ್ಲಸ್ VB 10 ಬರುತ್ತೆ. ಈಕ್ವೇಶನ್ 1 ಅಂತ ಹೇಳೋಣ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಪಾಯಿಂಟ್ A ಇಂದ 2 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ A ಹೀಗೆ ರೊಟೇಟ್ ಆಗುತ್ತೆ. ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂವ್ಮೆಂಟ್ 6 sin 30 into 2 ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಪ್ಲಸ್ ಪಾಸಿಟಿವ್ ಮ್ಯಾಗ್ನಿಟ್ಯೂಡ್ ಆಫ್ ಮೂವ್ಮೆಂಟ್. ನೆಕ್ಸ್ಟ್, 4 ಕಿಲೋನ್ಯೂಟನ್. ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ ಕೆಳಗಡೆ ಬರುತ್ತೆ. ಇದು ಪಾಯಿಂಟ್ A ಇಂದ 6 ಮೀಟರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಅಬೌಟ್ ಪಾಯಿಂಟ್ A ಕ್ಲಾಕ್ ವೈಸ್ ಹೀಗೆ ರೊಟೇಟ್ ಆಗುತ್ತೆ. ಸೊ ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂವ್ಮೆಂಟ್ 4 into 6 ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದೆ, ಅದಕ್ಕೋಸ್ಕರ ಪ್ಲಸ್. ನೆಕ್ಸ್ಟ್, VB ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಮೇಲ್ಗಡೆ ಹೋಗುತ್ತೆ. ಇದು ಪಾಯಿಂಟ್ A ಇಂದ 8 ಮೀಟರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಅಬೌಟ್ ಪಾಯಿಂಟ್ A ಆಂಟಿ ಕ್ಲಾಕ್ ವೈಸ್ ಹೀಗೆ ರೊಟೇಟ್ ಆಗುತ್ತೆ. ನೆಕ್ಸ್ಟ್, 3 ಕಿಲೋನ್ಯೂಟನ್. ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಕೆಳಗಡೆ ಬರುತ್ತೆ. ಇದು ಪಾಯಿಂಟ್ A ಇಂದ 9 ಮೀಟರ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಅಬೌಟ್ ಪಾಯಿಂಟ್ A ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಸೊ ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂವ್ಮೆಂಟ್ 3 into 9 ಪ್ಲಸ್. ಈಗ VB ಸಾಲ್ವ್ ಮಾಡೋಣ. VB ವ್ಯಾಲ್ಯೂ ಬರುತ್ತೆ. VB ವ್ಯಾಲ್ಯೂ ಅನ್ನ ಈಕ್ವೇಶನ್ 1 ಅಲ್ಲಿ ಇಟ್ಟಾಗ VA ವ್ಯಾಲ್ಯೂ ಬರುತ್ತೆ. ಸೊ VA ಫೈಂಡ್ ಔಟ್ ಮಾಡಿದ್ವಿ, HA ಫೈಂಡ್ ಔಟ್ ಮಾಡಿದ್ವಿ, VB ಫೈಂಡ್ ಔಟ್ ಮಾಡಿದ್ವಿ, RA ಫೈಂಡ್ ಔಟ್ ಮಾಡಬಹುದು ಹೀಗೆ. ನೆಕ್ಸ್ಟ್, ಎಲ್ಲಾ ಫೋರ್ಸ್ಗಳ ಮೂವ್ಮೆಂಟ್ ಅಬೌಟ್ ಒಂದು ಕಾಮನ್ ಪಾಯಿಂಟ್ ತಗೋಣ. ಕಾಮನ್ ಪಾಯಿಂಟ್ A ಅಂತ ಹೇಳೋಣ.
ಕಾಮನ್ ಪಾಯಿಂಟ್ ಹೇಗೆ ಸೆಲೆಕ್ಟ್ ಮಾಡಬೇಕಂದ್ರೆ ಆ ಫೋರ್ಸಿನ ಮುಖಾಂತರ ಮ್ಯಾಕ್ಸಿಮಮ್ ಫೋರ್ಸಸ್ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಪಾಸ್ ಆಗ್ತಾ ಇರಬೇಕು. ಇಲ್ಲಿ ವಿ ಎ ಫೋರ್ಸ್ ಪಾಯಿಂಟ್ ಎ ಮುಖಾಂತರ ಹಾದು ಹೋಗುತ್ತೆ, ಎಚ್ ಎ ಫೋರ್ಸ್ ಪಾಯಿಂಟ್ ಎ ಮುಖಾಂತರ ಹಾದು ಹೋಗುತ್ತೆ, 6cos30 ಈ ಫೋರ್ಸ್ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಪಾಯಿಂಟ್ ಎ ಮುಖಾಂತರ ಹಾದು ಹೋಗುತ್ತೆ. ಅದಕ್ಕೋಸ್ಕರ ಪಾಯಿಂಟ್ ಎ ನ ಕಾಮನ್ ಪಾಯಿಂಟ್ ಮೊಮೆಂಟ್ ಪಾಯಿಂಟ್ ಅಂತ ತಗೋಣ. ಟೇಕಿಂಗ್ ಮೊಮೆಂಟ್ ಆಫ್ all forces about point A, VB into A2 my anti-clockwise rotate ಆಗುತ್ತೆ, VB into A2 anti-clockwise rotate ಆಗುತ್ತೆ. 6 sin 30 into 2 clockwise rotate ಆಗುತ್ತೆ. ಮತ್ತೆ 4 into 2 to 2 4 into 6 clockwise rotate ಆಗುತ್ತೆ. VB into A2 ಆಂಟಿ ಕ್ಲಾಕ್ವೈಸ್ ರೊಟೇಟ್ ಆಗುತ್ತೆ. 3 into 9 ಕ್ಲಾಕ್ವೈಸ್ ರೊಟೇಟ್ ಆಗುತ್ತೆ. ಸೊ ಅವಾಗ VB ಬರುತ್ತೆ VB ವ್ಯಾಲ್ಯೂನ್ನ ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ VA ಬರುತ್ತೆ. ಸೊ VA, VB ಮತ್ತೆ HA ಇವುಗಳನ್ನ ಫೈಂಡ್ ಔಟ್ ಮಾಡಿದ್ದೀವಿ. HA ಮತ್ತೆ VA ಇಂದ RA ಫೈಂಡ್ ಔಟ್ ಮಾಡಬಹುದು. VA ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೂಲಕ ಹಾದು ಹೋಗುತ್ತೆ. HA ಸಹ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೂಲಕ ಪಾಯಿಂಟ್ ಎ ಮೂಲಕ ಹಾದು ಹೋಗುತ್ತೆ. 6 sin 30 ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಹಾದು ಹೋಗುತ್ತೆ.